ಓಂ ನಮೋ ಭಗವತೆ ವಾಸುದೇವಾಯ. 3 ವರ್ಷದ ಏಕಾದಶಿಯ ಆಚರಣೆಯ ಫಲವನ್ನು ಒಂದೇ ಒಂದು ಏಕಾದಶಿ ನೀಡುತ್ತೆ. ಅದೇ ಏಕಾದಶಿಯೇ ಈ ಅಧಿಕ ಮಾಸದ ಪರಮ ಏಕಾದಶಿ ಅಥವಾ ಕಮಲ ಏಕಾದಶಿ. ಈ ಏಕಾದಶಿ ದಿನ ಯಾವಾಗ ಅಂತ ಗೊಂದಲ ಮಾಡಿಕೊಳ್ಳೋದು ಬೇಡ. ಈ ವಿಡಿಯೋದಲ್ಲಿ ಏಕಾದಶಿ ಯಾವಾಗ, ಅದರ ಸಮಯ ಏನು, ಯಾವಾಗ ನಾವು ಉಪವಾಸವನ್ನು ಶುರು ಮಾಡಬೇಕು, ಯಾವಾಗ ಪಾರಾಯಣವನ್ನು ಮಾಡಬೇಕು, ಅಂದರೆ ಉಪವಾಸವನ್ನು ದೇವರ ಪೂಜೆಯ ಮುಖಾಂತರ ಮುಗಿಸಬೇಕು, ಎಲ್ಲವನ್ನು ವಿಡಿಯೋದಲ್ಲಿ ನೋಡೋಣ. ಈ ಕಮಲ ಏಕಾದಶಿ ಅಥವಾ ಪರಮ ಏಕಾದಶಿಯು 3 ವರ್ಷಕ್ಕೊಂದು ಸಲ ಬರುತ್ತೆ. ಅತ್ಯಂತ ಶ್ರೇಷ್ಠವಾದಂತಹ ದಿನವಾಗಿರುತ್ತೆ. ಈ ದಿನ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆಗೆ ತುಳಸಿ ದೇವಿಯ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭಕರ ಅಂತ ಪರಿಗಣಿಸಲಾಗುತ್ತೆ. ಈ ದಿನ ಅತ್ಯಂತ ಶುದ್ಧವಾಗಿ ಶ್ರದ್ಧೆಯಿಂದ ವ್ರತ ಅಥವಾ ಉಪವಾಸ ಅಥವಾ ಪೂಜೆ ಅಥವಾ ಯಥಾನುಸಾರ ಮಂತ್ರವನ್ನು ಜಪಿಸಿದರೂ ದಾರಿದ್ರ್ಯ ನಿವಾರಣೆ, ಪಾಪಕ್ಷಯ ಮತ್ತು ವಿಷ್ಣುವಿನ ಪರಮೋಚ್ಚ ಕೃಪೆ ದೊರೆಯುತ್ತೆ ಅಂತ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಈ ತಿಥಿ, ಈ ಸಮಯ ಯಾವಾಗ ಶುರುವಾಗುತ್ತೆ ಅಂದರೆ ಜೂನ್ 11, 2026 ಬೆಳಗ್ಗೆ, ಅಂದರೆ 12:57ಕ್ಕೆ, ಜೂನ್ 10 ನಂತರ ಬರುವಂತಹ ಸಮಯವಾಗಿರುತ್ತಲ್ಲ, ಆ ಸಮಯದಲ್ಲಿ ಈ ಏಕಾದಶಿ ತಿಥಿ ಆರಂಭವಾಗುತ್ತೆ. ಇದು ಜೂನ್ 11 ಅದೇ ದಿನ ರಾತ್ರಿ 10:36ಕ್ಕೆ ಅಂತ್ಯವಾಗುತ್ತೆ. ಜೂನ್ 12ರಂದು ಬೆಳಗ್ಗೆ 5:23ರಿಂದ 8:10 ಒಳಗೆ ನಾವು ಪಾರಾಯಣವನ್ನು ಮಾಡಬೇಕು. ಅಂದರೆ ಆ ಸಮಯದ ಒಳಗೆ ಸ್ನಾನವನ್ನು ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಿ ದೇವರ ಪೂಜೆಯನ್ನು ಜರುಗಿಸಿ ತದನಂತರ ಉಪವಾಸವನ್ನು ಮುರಿಯಬೇಕು. ಉಪವಾಸ ಮುಗಿಯುವ ಮೊದಲು ನಾವು ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಮಾಡಬೇಕು. ಶಕ್ತಿ ಇದ್ದರೆ ಊಟವನ್ನು ಬಡಿಸಿ ತದನಂತರ ಊಟ ಮಾಡುವುದು ಶ್ರೇಯಸ್ಕರ ಮತ್ತು ಮಂಗಳಕರ ಅಂತ ಹೇಳಲಾಗುತ್ತೆ. ಈ ಏಕಾದಶಿಯಂದು ವಿಶೇಷವಾಗಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಬಾರಿ ಪಠಿಸಬೇಕು. ಉಪವಾಸ ವ್ರತ ಯಾವುದನ್ನೇ ಮಾಡುವುದಾದರೂ ವ್ರತಕಥೆಯನ್ನು ಕೇಳೋದು ಅತ್ಯಂತ ಪವಿತ್ರಕರ. ಹಾಗಾಗಿ ಈ ಏಕಾದಶಿಯ ದಿನ ಜೂನ್ 11ರಂದು ಪೂಜೆಯನ್ನು ಜರುಗಿಸಿ ತದನಂತರ ವ್ರತಕಥೆಯನ್ನು ಕೇಳಿ ಜಾಗರಣೆಯನ್ನು ಶುರು ಮಾಡಬೇಕು. ಹಾಗಾಗಿ ಈ ದಿನ ವ್ರತಕಥೆ ಮತ್ತು ಶುಭವಾದಂತಹ ಯಾವುದಾದರೂ ಮಂಗಳಕರವಾದಂತಹ ವಿಷ್ಣುವಿನ ಪಠಣೆಯನ್ನು ಮಾಡಿದ್ದಲ್ಲಿ ವಿಷ್ಣುವಿನ ಕೃಪೆಯಿಂದ ಐಶ್ವರ್ಯ, ಮನಃಶಾಂತಿ ಮತ್ತು ಪುಣ್ಯ ಫಲ ನಮ್ಮದಾಗುತ್ತೆ ಅಂತ ಪುರಾಣಗಳು ಕೂಡ ವರ್ಣಿಸ್ತವೆ. ಭಕ್ತಿಯಿಂದ ಆಚರಿಸಿದಂತಹ ಪರಮ ಏಕಾದಶಿ ವ್ರತವು ವಿಷ್ಣುವಿನ ಸಾನ್ನಿಧ್ಯಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ. ಮಹಾವಿಷ್ಣುವು ಲಕ್ಷ್ಮೀ ಸಮೇತನಾಗಿ ನಮ್ಮನ್ನು ಹರಿಸ್ತಾನಂತೆ. ಮಹಾವಿಷ್ಣುವಿಗೆ ಸಂಬಂಧಿಸಿದಂತಹ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಅಥವಾ ಪುರಾಣ ಪಾರಾಯಣ, ಅಂದರೆ ಭಾಗವತ ಪುರಾಣದ ಪಾರಾಯಣವನ್ನು ಕೂಡ ಮಾಡೋದ್ರಿಂದ ಅತ್ಯಂತ ಶುಭ ಫಲ ದೊರೆಯುತ್ತೆ. ಈ ಕಮಲ ಏಕಾದಶಿ ಅಥವಾ ಮಲ ಏಕಾದಶಿಯ ದಿನ ಈ ವ್ರತ ಮತ್ತು ವ್ರತಕಥೆಯ ಶ್ರವಣದಿಂದಲೇ ಪಾಪವು ಕ್ಷಯವಾಗುತ್ತಂತೆ. ದಾರಿದ್ರ್ಯ ಏನೇ ಇದ್ದರೂ ಅದೆಲ್ಲವೂ ನಿವಾರಣೆಯಾಗುತ್ತೆ. ವಿಷ್ಣುವಿನ ಕೃಪೆ ದೊರೆಯುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಪರಮ ಏಕಾದಶಿಯ ವ್ರತಕಥೆ ಮತ್ತು ಮಂತ್ರವನ್ನು ಕೂಡ
ನನ್ನ ಚಾನಲ್ನಲ್ಲಿ ನೀವು ನೋಡಬಹುದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಇಂತಹ ಹಲವಾರು ಧಾರ್ಮಿಕ ವಿಚಾರಗಳು, ಮಾಹಿತಿಗಳಿಗಾಗಿ, ಮಂತ್ರಗಳಿಗಾಗಿ ನನ್ನ ಚಾನಲ್ನ ಸದಾ ಫಾಲೋ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಮಹಾವಿಷ್ಣುವಿನ ಕೃಪೆಗಾಗಿ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.